ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಿನ್ನೆಯ ಒಂದು ಹೈ ಪ್ರೊಫೈಲ್ ಮೀಟಿಂಗ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಗೊತ್ತಿದೆ ಅಂದ್ಕೊಳ್ತೀನಿ. ಹಾಗೆ ನಮ್ಮ ವಾಟ್ಸಪ್ ಚಾನಲಲ್ಲೂ ಕೂಡ ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ರಾತ್ರಿ 12:30 ಡೊನಾಲ್ಡ್ ಟ್ರಂಪ್ ಹಾಗೂ ಪುಟಿನ್ ಅವರ ನಡುವೆ ಮೀಟಿಂಗ್ ಆಗಿದೆ. ಈ ವಿಡಿಯೋದಲ್ಲಿ ಅದರ ಔಟ್ಕಮ್ ಏನು, ಅದರ ಇಂಪ್ಯಾಕ್ಟ್ ಏನಾದರೂ ನಮ್ಮ ಮೇಲೂ ಕೂಡ ಆಗುತ್ತಾ, ಇದ್ರ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಈಗಾಗಲೇ ಅಮೆರಿಕದಿಂದ ಕೆಲವು ಸುದ್ದಿಗಳು ಬಂದಿದ್ವು ಮೊನ್ನೆನೆ. ಇನ್ ಕೇಸ್ ಮಾತುಕತೆಗಳಲ್ಲಿ ಸ್ಪಷ್ಟ ನಿರ್ಧಾರಕ್ಕೆ ಬರಲಿಲ್ಲ ಅಂದ್ರೆ ಅಥವಾ ಪೀಸ್ ಡೀಲ್ ಆಗಿಲ್ಲ ಅಂತಂದ್ರೆ ಟ್ಯಾರಿಫ್ ಅನ್ನ ಹೆಚ್ಚು ಮಾಡಬೇಕಾಗತ್ತೆ ಇನ್ನು ಅಂತ. ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇದ್ರ ಬಗ್ಗೆ ತಿಳ್ಕೊಳ್ಳೋದು. ನೋಡೋಣ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ನಿನ್ನೆಯ ಮೀಟಿಂಗ್ ಅಲ್ಲಿ ಅಂತ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನು ನಾನು ಮೆನ್ಷನ್ ಮಾಡಿದ್ರೆ ಅದ್ಯಾವುದನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಮುಂದುವರಿಯ ಮುಂಚೆ ಒಂದು ಅಪ್ಡೇಟ್ ಅನ್ನ ಆಸ್ ಯೂಶುವಲ್ ಕೊಡ್ಲಿಕ್ಕೆ ಬಯಸ್ತೀನಿ. ನಮ್ಮ ತರಬೇತಿ ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಿದೆ. 6 ತಿಂಗಳ ಕಾರ್ಯಕ್ರಮ ಆಗಿರುತ್ತೆ, ಶುಲ್ಕ 10 ಇರುತ್ತೆ. ಸೇರುವಂತವರು ಚಾನಲ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಇಮೇಲ್ ಐಡಿ ಇದೆ, ಸಂಪರ್ಕಿಸಬಹುದು. ಏನು ಡೊನಾಲ್ಡ್ ಟ್ರಂಪ್ ಹಾಗೂ ಪುಟಿನ್ ಅವರ ಮೀಟಿಂಗ್ ಕಡೆ ಬಂದ್ರೆ, ಆ ಮೀಟಿಂಗ್ ಅಲ್ಲಿ ಏನೆಲ್ಲ ಡಿಸ್ಕಷನ್ಸ್ ಆಗಿದೆ ಅಂತ ಎಸ್ಪೆಷಲಿ ಹೈಲೈಟ್ಸ್ ಅನ್ನ ನೋಡ್ಕೊಂಡು ನಾವು ಇನ್ನು ಹೆಚ್ಚಿನ ವಿಚಾರವನ್ನ ತಿಳ್ಕೊಳ್ಳೋಣ. ನೋಡಬಹುದು, ಟ್ರಂಪ್ ಪುಟಿನ್ ಮೀಟಿಂಗ್ ಎಂಡ್ಸ್ ವಿತೌಟ್ ಸೀಸ್ ಫೈರ್ ಅಗ್ರಿಮೆಂಟ್. ಅಂದ್ರೆ ಇಲ್ಲಿ ಸೀಸ್ ಫೈರ್ ಗೆ ಸಂಬಂಧಪಟ್ಟಂತೆ ಯಾವುದೇ ಅಗ್ರಿಮೆಂಟ್ಸ್ ಆಗಿಲ್ಲ. ಆದ್ರೆ ಟ್ರಂಪ್ ಅವರು ಹೇಳಿರೋ ಮಾತು ನೋಡಬಹುದು. ಟ್ರಂಪ್ ಡಿಸ್ಕ್ರೈಬ್ಸ್ ಟಾಕ್ಸ್ ಆಸ್ ಎಕ್ಸ್ಟ್ರೀಮ್ಲಿ ಪ್ರೊಡಕ್ಟಿವ್ ಬಟ್ ಸೇಸ್ ನೋ ಡೀಲ್ ಎಟ್. ಅಂದ್ರೆ ಮಾತುಕತೆಗಳು ಏನಾಯ್ತು, ಅದು ತುಂಬಾ ಚೆನ್ನಾಗಿ ಆಗಿದೆ, ಆದ್ರೆ ಯಾವುದೇ ಡೀಲ್ ಆಗಿಲ್ಲ ಇಲ್ಲಿವರೆಗೂ ಅನ್ನೋಂತ ಮಾತನ್ನ ಹೇಳಿದ್ದಾರೆ. ಹಾಗೆ ಪುಟಿನ್ ಅರ್ಜೆಸ್ ಯುಕ್ರೇನ್ ಅಂಡ್ ಯುರೋಪ್ ನಾಟ್ ಟು ಅಬ್ಸ್ಟ್ರಕ್ಟ್ ಪೀಸ್ ಎಫರ್ಟ್ಸ್. ಪುಟಿನ್ ಅವರು ಯುರೋಪಿಯನ್ ಕಂಟ್ರೀಸ್ಗೆ ಹಾಗೂ ಯುಕ್ರೇನ್ಗೆ ಈ ಶಾಂತಿ ಮಾತುಕತೆಗಳಿಗೆ ತೊಂದರೆ ಮಾಡಬೇಡಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಇಬ್ಬರು ಪ್ರೆಸಿಡೆಂಟ್ಸ್ ಸುಮಾರು 2-2.5 ಗಂಟೆ ಡಿಸ್ಕಷನ್ಸ್ ಅನ್ನ ಮಾಡಿದ್ದಾರೆ. ಜೊತೆಗೆ ನೆಕ್ಸ್ಟ್ ಪುಟಿನ್ ಅವರು ಮಾಸ್ಕೋದಲ್ಲಿ ಮೀಟಿಂಗ್ ಅನ್ನ ಹೋಸ್ಟ್ ಮಾಡುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಅಂದ್ರೆ ಟ್ರಂಪ್ ಅವರನ್ನ ರಷ್ಯಾಗೆ ಆಹ್ವಾನ ಮಾಡಿದ್ದಾರೆ ಅಂತ ಹೇಳ್ಬೋದು ನೆಕ್ಸ್ಟ್ ಮೀಟಿಂಗ್ಗೆ. ಜೊತೆಗೆ ಬರೀ ಟ್ರಂಪ್ ಹಾಗೂ ಪುಟಿನ್ ನಡುವೆ ಮಾತ್ರ ಮೀಟಿಂಗ್ ನಡೆದಿಲ್ಲ, ಟಾಪ್ ಅಫಿಷಿಯಲ್ಸ್ ಕೂಡ ಈ ಮೀಟಿಂಗ್ ಅಲ್ಲಿ ಇದ್ರು ಅನ್ನೋಂತ ಮಾಹಿತಿಗಳು ಬರುತ್ತಿದೆ, ನೋಡಬಹುದು. ಇದು ಹೈಲೈಟ್ಸ್ ಆಯ್ತು. ಏನೋ ಸ್ವಲ್ಪ ಡೀಟೇಲ್ ಆಗಿ ಇದ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ, ಆನಂತರ ಬೇರೆ ಬೇರೆ ಲೀಡರ್ಸ್ ಏನ್ ಹೇಳಿದ್ದಾರೆ ಅಂತನೂ ಕೂಡ ನೋಡೋಣ. ನೋಡಬಹುದು, ಪುಟಿನ್ ಕಾಲ್ಡ್ ದ ಮೀಟಿಂಗ್ ಕನ್ಸ್ಟ್ರಕ್ಟಿವ್ ಅಂಡ್ ಯೂಸ್ಫುಲ್. ಒಟ್ಟಿನಲ್ಲಿ ಒಂದಷ್ಟು ಪಾಸಿಟಿವ್ಸ್ ಕಾಣ್ತಿದೆ ಅಂತಾನೆ ಹೇಳ್ಬೋದು ಇವರ ಮಾತನ್ನ ನೋಡಿದ್ರೆ. thanked Trump for a candid exchange and said he has established very good direct contacts with the US president. ಒಟ್ಟಿನಲ್ಲಿ ಪಾಸಿಟಿವ್ ಮಾತನ್ನ ಹೇಳಿದ್ದಾರೆ ಪುಟಿನ್ ಅವರು ಅಂತಾನೆ ಹೇಳ್ಬೋದು ಈ ಮಾತುಕತೆಯ ಬಗ್ಗೆ. ಜೊತೆಗೆ ಯುಕ್ರೇನ್ ಬಗ್ಗೆ ಪುಟಿನ್ ಅವರು ಹೇಳಿರುವಂತ ಮಾತನ್ನ ನೋಡಬಹುದು. ಈ ಅಗ್ರೀಡ್ ದ ಸೆಕ್ಯೂರಿಟಿ ಆಫ್ ಯುಕ್ರೇನ್ ಮಸ್ಟ್ ಬಿ ಎನ್ಶ್ಯೂರ್ಡ್ ಬಟ್ ಸ್ಟ್ರೆಸ್ಡ್ ದಟ್ ಆಲ್ ಪ್ರೈಮರಿ ರೂಟ್ಸ್ ಆಫ್ ದ ಕಾನ್ಫ್ಲಿಕ್ಟ್ ಅಂಡ್ ರಷ್ಯಾಸ್ ಲೆಜಿಟಿಮೇಟ್ ಕನ್ಸರ್ನ್ಸ್ ಮಸ್ಟ್ ಬಿ ಅಡ್ರೆಸ್ಡ್ ಟು ಕ್ರಿಯೇಟ್ ಎ ಲಾಸ್ಟಿಂಗ್ ಸೆಟಲ್ಮೆಂಟ್. ಅಂದ್ರೆ ಟ್ರಂಪ್ ಅವ್ರಿಗೆ ಹೇಳಿರುವಂತದ್ದು ಯುಕ್ರೇನ್ ಬಗ್ಗೆ. ಖಂಡಿತ ಯುಕ್ರೇನ್ಗೆ ಅದರ ಸೆಕ್ಯೂರಿಟಿ ಮುಖ್ಯ, ಆದ್ರೆ ರಷ್ಯಾದ ಇಂಟ್ರೆಸ್ಟ್ ಅನ್ನ ಗಾಳಿಗೆ ತೂರಿ ರಷ್ಯಾದ ಕನ್ಸರ್ನ್ ಅನ್ನ ಅಡ್ರೆಸ್ ಮಾಡದೆ ನೀವು ಸೆಕ್ಯೂರಿಟಿ ಕೊಡೋದಕ್ಕಾಗೋದಿಲ್ಲ. ಹಾಗಾಗಿ ಅಲ್ಲಿನ ಸಮಸ್ಯೆಯನ್ನ ಪರಿಹರಿಸಿದ್ರೆ ಒಳ್ಳೇದು ಅನ್ನೋಂತ ಮಾತನ್ನ ಪುಟಿನ್ ಅವರು ಹೇಳಿದ್ದಾರೆ. ಜೊತೆಗೆ ಇನ್ನೊಂದು ಮಾತನ್ನ ಹೇಳಿದರೆ, ನಾವು ಆಗ್ಲೇ ನೋಡಿದ್ವಲ್ಲ ಹೈಲೈಟ್ಸ್ ಅಲ್ಲೇನ, ಯುರೋಪಿಯನ್ ಯೂನಿಯನ್ಸ್ ಹಾಗೂ ಯುಕ್ರೇನ್ ಬಗ್ಗೆ ಈ ಶಾಂತಿ ಮಾತುಕತೆಗಳನ್ನ ಹಾಳು ಮಾಡೋಕೆ ಟ್ರೈ ಮಾಡಬೇಡಿ ಅನ್ನೋಂತ ಮಾತನ್ನ ಹೇಳಿದ್ದಾರೆ. ಗೊತ್ತಿಲ್ಲ ಇನ್ನು ಏನೆಲ್ಲ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಇನ್ನು ಟ್ರೇಡ್ ರಿಲೇಷನ್ಸ್ ಗೆ ಸಂಬಂಧಪಟ್ಟಂತ ಅತ್ಯಂತ ಕೆಳಮಟ್ಟಕ್ಕೆ ಹೋಗಿದೆ ಇತ್ತೀಚಿನ ದಿನಗಳಲ್ಲಿ ಅನ್ನೋಂತ ಮಾತನ್ನ ಹೇಳಿದ್ದಾರೆ. ಸದ್ಯದ ಮಟ್ಟಿಗಂತೂ ಅದು ರೀಬಿಲ್ಡ್ ಆಗುವ ಚಾನ್ಸಸ್ ಕಡಿಮೆ ಹಿಂದಿನ ತರಾನೇ ಅನ್ನೋಂತ ಹೇಳಿದ್ದಾರೆ ಟ್ರೇಡ್ ಡೀಲ್ ಬಗ್ಗೆ. ಇನ್ನು ಇನ್ ಕೇಸ್ ಡೊನಾಲ್ಡ್ ಟ್ರಂಪ್ ಅವರೇನಾದ್ರು 2022ರಲ್ಲಿ ಅಮೆರಿಕದ ಪ್ರೆಸಿಡೆಂಟ್ ಆಗಿದ್ರೆ ಈ ಯುದ್ಧನೇ ನಡೀತಿರ್ಲಿಲ್ಲ ಅನ್ನೋಂತ ಮಾತನ್ನ ಹೇಳಿದ್ದಾರೆ. ಇದನ್ನ ಹಲವು ಸಲ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಹೇಳಿದ್ರು. ಈಗ ಅದೇ ಮಾತನ್ನ ಪುಟಿನ್ ಕೂಡ ರಿಪೀಟ್ ಮಾಡಿದ್ದಾರೆ, ನೋಡಬಹುದು. ಇನ್ನು ಟ್ರಂಪ್ ಏನ್ ಹೇಳಿದ್ರು ನೋಡಬಹುದು. ಪ್ರೊಡಕ್ಟಿವ್ ಬಟ್ ನಾಟ್ ಡನ್. ಒಳ್ಳೆಯ ಡೆವಲಪ್ಮೆಂಟ್ಸ್ ಆಗಿದೆ, ಬಟ್ ಯಾವುದೇ ಡೀಲ್ ಫೈನಲೈಸ್ ಆಗಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಜೊತೆಗೆ ನ್ಯಾಟೋ ಲೀಡರ್ಸ್ಗೆ ನಾನು ಇದ್ರ ಬಗ್ಗೆ ಬ್ರೀಫ್ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಜೆಲೆನ್ಸ್ಕಿಗೂ ಕೂಡ ಆನ್ ಅಗ್ರಿಮೆಂಟ್ ನೋಡಬಹುದು. 2 ಪಾರ್ಟಿಗಳು ಅಂದ್ರೆ ಯುಕ್ರೇನ್ ಹಾಗೂ ರಷ್ಯಾ 2 ಸೇರ್ಕೊಂಡೆ ಈ ಸೆಟಲ್ಮೆಂಟ್ ಅನ್ನ ಮಾಡಬೇಕು ಅಥವಾ ಮಾಡ್ಕೊಳ್ಬೇಕು, ಅದ್ರ ಮಧ್ಯೆ ಇವರು ಇರ್ತಾರೆ, ಈ ರೀತಿಯ ಮಾತನ್ನ ಹೇಳಿದ್ದಾರೆ. ಹಾಗೆ ಅವರಿಬ್ರು ಏನ್ ಹೇಳಿಲ್ಲ ಅಂತಂದ್ರೆ ಯಾವುದೇ ಸ್ಪೆಸಿಫಿಕ್ ಅಗ್ರಿಮೆಂಟ್ ಬಗ್ಗೆ ಮಾತಾಡಿಲ್ಲ. ಜೊತೆಗೆ ಸೀಸ್ ಫೈರ್ ಬಗ್ಗೆ ಕೂಡ ಅನೌನ್ಸ್ಮೆಂಟ್ ಇಲ್ಲ. ಅಂದ್ರೆ ಇನ್ನು ಫೈನಲ್ ಆಗಿಲ್ಲ, ಬಟ್ ಪ್ರೋಗ್ರೆಸಿವ್ ಆಗಿದೆ. ಇಲ್ಲಿ ಮೀಟಿಂಗ್ ಫೇಲ್ ಆಗಿದೆ ಅಂತ ಏನ್ ಹೇಳಿಲ್ಲ. ಇಬ್ರು ಕೂಡ
ಪಾಸಿಟಿವ್ ಆಗಿ ಮಾತಾಡಿದ್ದಾರೆ. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವನ್ ಮಾರ್ಕೆಟ್ಸ್ಗೂ ಕೂಡ ಅದೇ ಇವತ್ತಿನ ಹೈಲೈಟ್ ಅಂತ ಹೇಳ್ಬೋದು. ಇನ್ನು ಈ ಮಾತುಕತೆಗಳ ಬಗ್ಗೆ ಝೆಲೆನ್ಸ್ಕಿ ಏನ್ ಹೇಳಿದ್ದಾರೆ? ಝೆಲೆನ್ಸ್ಕಿ ಅವರು ಆಸ್ ಯೂಶುವಲ್ ತುಂಬಾ ದಿನದಿಂದ ಹೇಳ್ತಿರೋದು ಒಂದೇ ಮಾತು, ನಮ್ಮ ಟೆರಿಟರಿ ಏನಿದೆ ಅಂದ್ರೆ ಯುಕ್ರೇನ್ ಹಲವು ಭಾಗಗಳನ್ನ ರಷ್ಯಾ ವಶಪಡಿಸಿಕೊಂಡಿದೆ, ಅದನ್ನ ಬಿಟ್ರೆ ಈ ಪೀಸ್ ಡೀಲ್ ಸಾಧ್ಯ ಅನ್ನೋಂತ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಯುಕ್ರೇನ್ ಹೊರಗಿಟ್ಟು ನೀವು ಯುಕ್ರೇನ್ ಯುದ್ಧದ ಬಗ್ಗೆ ಮಾತಾಡೋದು ಸರಿಯಲ್ಲ ಅನ್ನೋಂತ ಮಾತನ್ನು ಕೂಡ ಹೇಳಿದ್ದಾರೆ. ಆನಂತರ ಟ್ರಂಪ್ ಅವರ ಕಡೆಯಿಂದ ಒಂದು ಸಜೆಷನ್ ಕೂಡ ಬಂದಿದೆ ಝೆಲೆನ್ಸ್ಕಿಗೆ. ನೋಡಬಹುದು, ಟ್ರಂಪ್ ಆಫರ್ಸ್ ಅಡ್ವೈಸ್ ಟು ಯುಕ್ರೇನ್ಸ್ ಝೆಲೆನ್ಸ್ಕಿ ಟು ಮೇಕ್ ಎ ಡೀಲ್ ಆಫ್ಟರ್ ಮೀಟಿಂಗ್ ಪುಟಿನ್. ಪೀಸ್ ಡೀಲ್ ಅನ್ನ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಜೊತೆಗೆ 3 ಜನರ ಮೀಟಿಂಗ್ ಬಗ್ಗೆ ಕೂಡ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಪುಟಿನ್, ಝೆಲೆನ್ಸ್ಕಿ ಹಾಗೂ ಡೊನಾಲ್ಡ್ ಟ್ರಂಪ್. ಅದು ಯಾವಾಗ ಎಲ್ಲಿ ಅಂತ ಇನ್ನೂ ಹೇಳಿಲ್ಲ, ಬಟ್ 3 ಜನ ಮೀಟ್ ಮಾಡ್ತೀವಿ, ಈ ಮೀಟಿಂಗ್ ಅನ್ನ ಅರೇಂಜ್ ಮಾಡ್ತೀವಿ ಅನ್ನೋಂತ ಮಾತನ್ನು ಕೂಡ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್. ಜೊತೆಗೆ ಡೊನಾಲ್ಡ್ ಟ್ರಂಪ್ ಬಿಗ್ ಸ್ಟೇಟ್ಮೆಂಟ್ ಅಂದ್ರೆ ನಾವು ಡೀಲ್ ನ ಹತ್ತಿರಕ್ಕೆ ಬಂದಿದೀವಿ ಅನ್ನೋಂತ ಮಾತು. ಇದು ಎಷ್ಟರ ಮಟ್ಟಿಗೆ ನಂಬೋದೋ ಗೊತ್ತಿಲ್ಲ, ಇದನ್ನ ಹತ್ರ ಬಂದಿದ್ದೀವಿ, ಆದ್ರೆ ಝೆಲೆನ್ಸ್ಕಿ ಒಪ್ಬೇಕು ಅನ್ನೋಂತ ಮಾತನ್ನು ಕೂಡ ಹೇಳಿದ್ದಾರೆ. ಇಲ್ಲಿ ಇದೆ ಇಂಪಾರ್ಟೆಂಟ್. ಡೊನಾಲ್ಡ್ ಟ್ರಂಪ್ ಅವರು ಹೇಳೋದು ಅಷ್ಟೇ ಅಲ್ಲ, ಝೆಲೆನ್ಸ್ಕಿ ಒಪ್ಪಿದ್ರೆ ಮಾತ್ರ ಡೀಲ್ ಆಗೋದು. ಒಟ್ಟಿನಲ್ಲಿ ಈ ರೀತಿಯ ಡೆವಲಪ್ಮೆಂಟ್ಸ್ ಆಗಿದೆ ಇಲ್ಲಿವರೆಗೂ. ಇನ್ನು ಇದರಿಂದ ಭಾರತದ ಮೇಲೆ ಯಾವ ರೀತಿಯ ಪರಿಣಾಮವನ್ನ ಬೀರ್ಬಹುದು ಅನ್ನೋದನ್ನ ನೋಡಬಹುದು. ರಿಲೀಫ್ ಫಾರ್ ಇಂಡಿಯಾ ಇನ್ ದ ಆಫಿಂಗ್ ಕ್ವಶನ್ ಮಾರ್ಕ್ ಇದೆ, ಯಾಕಂದ್ರೆ ಇನ್ನು ಅದು ಕನ್ಫರ್ಮ್ಡ್ ಅಲ್ಲ. ಟ್ರಂಪ್ ಸೇಸ್ ಈ ಮೇ ಹ್ಯಾವ್ ಟು ಥಿಂಕ್ ಅಬೌಟ್ ಟ್ಯಾರಿಫ್ಸ್ ಆನ್ ರಷ್ಯನ್ ಆಯಿಲ್ ಬೈಯರ್ಸ್ ಇನ್ 2 or 3 weeks. ಅಂದ್ರೆ ಮುಂದಿನ 2 ಅಥವಾ 3 ವಾರಗಳಲ್ಲಿ ರಷ್ಯನ್ ಆಯಿಲ್ ಬೈಯರ್ಸ್ ಮೇಲಿನ ಸೆಕೆಂಡರಿ ಸ್ಯಾಂಕ್ಷನ್ ತರದ ಟ್ಯಾರಿಫ್ಸ್ ಏನಿದೆ ಇದ್ರ ಬಗ್ಗೆ ಥಿಂಕ್ ಮಾಡಬಹುದು ಅನ್ನೋಂತ ಮಾತನ್ನ ಹೇಳಿದ್ದಾರೆ. ಫಾಕ್ಸ್ ನ್ಯೂಸ್ ಜೊತೆ ಮಾತಾಡ್ತಾ ಈ ಮಾತನ್ನ ಹೇಳಿದ್ದಾರೆ. ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ 27th ಇಂದ ಸೆಕೆಂಡರಿ ಟ್ಯಾರಿಫ್ ಕೂಡ ಅಪ್ಲೈ ಆಗ್ತಾ ಇದೆ. ಈಗಾಗಲೇ 1ನೇ ತಾರೀಕಿಂದ 25% ಆಗಿದೆ. 27ನೇ ತಾರೀಕಿಂದ ಅಡಿಷನಲ್ 25% ಕೂಡ ಜಾರಿಗೆ ಬರುತ್ತೆ ಅನ್ನುವಂತ ಮಾತನ್ನ ಸ್ವತಃ ಡೊನಾಲ್ಡ್ ಟ್ರಂಪ್ ಅವರೇ ಹೇಳಿದ್ರು. ಈಗ ರಷ್ಯಾದ ಜೊತೆಗಿನ ಮಾತುಕತೆಯ ನಂತರ ಬಹುಶಃ ಮುಂದಿನ 2 ಅಥವಾ 3 ವಾರಗಳಲ್ಲಿ ಈ ಅಡಿಷನಲ್ ಟ್ಯಾರಿಫ್ಸ್ ಏನಿತ್ತು ಅದ್ರ ಬಗ್ಗೆ ನಾವು ರೀಥಿಂಕ್ ಮಾಡಬಹುದು ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಒಂದಷ್ಟು ಹೋಪ್ಸ್ ಅನ್ನ ಬಿಲ್ಡ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಇಂಡಿಯಾಗೆ. ಜೊತೆಗೆ ಇಲ್ಲಿ ಮೇಜರ್ ಆಗಿ ಬಂದಿರುವಂತ ಬೆಳವಣಿಗೆ ಅಂತಂದ್ರೆ ನಾವೀಗಾಗಲೇ ನೋಡಿದಾಗೆ ಇಬ್ರು ಕೂಡ ಅಂದ್ರೆ ಡೊನಾಲ್ಡ್ ಟ್ರಂಪ್ ಆಗ್ಬೋದು ಅಥವಾ ಪುಟಿನ್ ಅವರಾಗ್ಬೋದು, ಇಬ್ರು ಕೂಡ ಪಾಸಿಟಿವ್ ಆಗಿ ಮಾತಾಡಿದ್ದಾರೆ. ಈ ಮೀಟಿಂಗ್ ಬಗ್ಗೆ ಸಾಕಷ್ಟು ಪ್ರೊಡಕ್ಟಿವ್ ಡಿಸ್ಕಷನ್ಸ್ ಆಗಿದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಈ ಪೀಸ್ ಡೀಲ್ ಏನಿದೆ ಖಂಡಿತ ಡೀಲ್ ಆಗದೇ ಇರಬಹುದು, ಬಟ್ ಹಲವು ಪಾಸಿಟಿವ್ಸ್ ಅನ್ನ ಒತ್ತು ತರ್ತಿದೆ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ಟ್ಯಾರಿಫ್ ವಿಚಾರದಲ್ಲಿ. ಯುಕ್ರೇನ್ ರಷ್ಯಾ ವಾರ್ ಬಗ್ಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ, ಯಾಕಂದ್ರೆ ಇಲ್ಲಿ ಡಿಸೈಡ್ ಮಾಡಬೇಕಾಗಿರೋದು ಪುಟಿನ್ ಅಂಡ್ ಝೆಲೆನ್ಸ್ಕಿ. ಟ್ರಂಪ್ ಅವ್ರದ್ದು ಮಧ್ಯಸ್ಥಿಕೆ ಅಷ್ಟೇ, ಇಬ್ಬರ ಮೇಲೂ ಪ್ರೆಷರ್ ಹಾಕ್ಬೋದು, ಆದ್ರೆ ಡೀಲ್ ಮಾಡ್ಕೋಬೇಕಾಗಿರೋದು ಅವರೇ. ಆದ್ರೆ ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವ್ರೇನಾದ್ರು ರಷ್ಯಾದ ಕಡೆ ವಾಲದ್ರೆ ಯುರೋಪಿಯನ್ ಯೂನಿಯನ್ ಯುಕ್ರೇನ್ ಕಡೆ ವಾಲ್ತಿದೆ ಜಾಸ್ತಿ ಅಂತ, ಆಗ ಈ ಟ್ಯಾರಿಫ್ ವಿಚಾರದಲ್ಲಿ ನಮ್ಗೊಂದಷ್ಟು ಒಳ್ಳೆ ಸುದ್ದಿಗಳು ಬರಬಹುದು. ಅಥವಾ ಈ ಪೀಸ್ ಡೀಲ್ ಆದ್ರೂ ಕೂಡ ಖಂಡಿತ ಅದು ಒಳ್ಳೆ ಸುದ್ದಿನೇ ಆಗುತ್ತೆ ನಮಗೂ ಕೂಡ, ಹಾಗೆ ಯುಕ್ರೇನ್ಗೂ ಕೂಡ. ಇಲ್ಲೇ ನೋಡ್ಬೋದು ನಾವು ಐ ಮೇ ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್ ಇನ್ 2 weeks or 3 weeks or something, but we don't have to think about that right now. I think the meeting went very well. ಈ ಲೈನ್ಸ್ ಏನಿದೆ ತುಂಬಾ ಇಂಪಾರ್ಟೆಂಟ್. ಮೀಟಿಂಗ್ ವೆಂಟ್ ವೆರಿ ವೆಲ್. ಈ ಎಲ್ಲ ಡೆವಲಪ್ಮೆಂಟ್ಸ್ ಅನ್ನ ನೋಡಿದ್ಮೇಲೆ ಒಂದಷ್ಟು ಹೋಪ್ಸ್ ಬರ್ತಾ ಇದೆ, ಎಸ್ಪೆಷಲಿ ಟ್ಯಾರಿಫ್ಗೆ ಸಂಬಂಧಪಟ್ಟಂತೆ. ನೋಡೋಣ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಭಾರತ ಅಂತೂ ರಷ್ಯಾದಿಂದ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳೋದನ್ನ ಸ್ಟಾಪ್ ಮಾಡಿಲ್ಲ, ಕಂಟಿನ್ಯೂ ಮಾಡಿದೆ ಅಲ್ಲಿ. ನೋಡೋಣ ಸೋಮವಾರ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಅನಂತರ ಹಿಲರಿ ಕ್ಲಿಂಟನ್ ಅವರಿಂದ ಒಂದು ಸ್ಟೇಟ್ಮೆಂಟ್ ಬಂದಿದೆ, ನೋಡಬಹುದು. ಕುಡ್ ಟ್ರಂಪ್ ವಿನ್ ಎ ನೊಬೆಲ್ ಪ್ರೈಸ್? ಹಿಲರಿ ಕ್ಲಿಂಟನ್ ಸೇಸ್ ವಿಲ್ ನಾಮಿನೇಟ್ ಹಿಮ್ ಇಫ್. ಏನ್ ಮಾಡಿದ್ರೆ ಇವರು ನಾಮಿನೇಟ್ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ, if he could bring about the end of this terrible war, if he could end it without putting Ukraine in a position where it had to concede its territory to the aggressor, something we haven't seen, but maybe this is the opportunity. If President Trump were the architect of that, I would nominate for a Nobel Peace Prize. ಅಂದ್ರೆ ಈ ಯುದ್ಧವನ್ನ ಮುಗಿಸೋದಷ್ಟೇ ಅಲ್ಲ, ಯುಕ್ರೇನ್ ಏನು ಕಳ್ಕೊಂಡಿದೆ ಹಲವು ಭಾಗಗಳನ್ನ, ಅವುಗಳನ್ನ ರಷ್ಯಾ ವಾಪಸ್ ಮಾಡೋ ತರ ಮಾಡಿದ್ರೆ ನಾವು ಕೂಡ ಇವರನ್ನ ನೊಬೆಲ್ ಪೀಸ್ ಪ್ರೈಸ್ಗೆ ನಾಮಿನೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಹುಶಃ 2 ಸಾಧ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪೀಸ್ ಡೀಲ್ ಆಗ್ಬೋದು, ಬಟ್ ಏನು ರಷ್ಯಾ ಅಕ್ವೈರ್ ಮಾಡ್ಕೊಂಡಿದೆ ಆ ಎಲ್ಲ ಜಾಗವನ್ನ ಬಿಡುತ್ತಾ, ಇದ್ರ ಬಗ್ಗೆ ಖಂಡಿತ ಡೌಟ್ಸ್ ಅಂತೂ ಇದ್ದೇ ಇದೆ. ನೋಡೋಣ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಒಟ್ಟಿನಲ್ಲಿ ಓವರ್ ಆಲ್ ಸಮರೈಸ್ ಮಾಡೋದಾದ್ರೆ ಒಂದಷ್ಟು ಪಾಸಿಟಿವ್ ಔಟ್ಕಮ್ಸ್ ಬಂದಿದೆ ನಿನ್ನೆಯ ಪುಟಿನ್ ಹಾಗೂ ಟ್ರಂಪ್ ಮೀಟಿಂಗ್ ಇಂದ. ಮೀಟಿಂಗ್ ಫೈಲ್ ಆಗಿಲ್ಲ, ಅದೇ ದೊಡ್ಡ ಪಾಸಿಟಿವ್ ಅಂತ ಅಂದ್ಕೊಳ್ಬಹುದು. ನೋಡೋಣ ಮಾರ್ಕೆಟ್ಸ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಸೋಮವಾರ ಈ ಸುದ್ದಿಗೆ ಅಂತ.
ಏಕೆಂದರೆ ನಿನ್ನೆ ಅಂತೂ ಮೀಟಿಂಗ್ ಮುಗಿಯುವಷ್ಟರಲ್ಲಿ ಎಲ್ಲ ಮಾರ್ಕೆಟ್ಸು ಕೂಡ ಕ್ಲೋಸ್ ಇತ್ತು. ಇವತ್ತು ವೀಕೆಂಡ್, ಎಲ್ಲ ಮಾರ್ಕೆಟ್ ಇವತ್ತು ನಾಳೆ ಕ್ಲೋಸು. ಸೋಮವಾರನೇ ಮತ್ತೆ ರೀಓಪನ್ ಆಗೋದು. ನೋಡೋಣ ಯಾವ ರೀತಿ ರಿಯಾಕ್ಟ್ ಮಾಡುತ್ತವೆ ಮಾರ್ಕೆಟ್ ಅಂತ. ಯಾಕಂದರೆ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ವೀಕೆಂಡಲ್ಲಿ. ಇನ್ನೂ ಒಂದಷ್ಟು ಸುದ್ದಿಗಳು ಬಂದೇ ಬರುತ್ತವೆ. ಬಂದ ನಂತರ ಇನ್ನೊಂದಷ್ಟು ಕ್ಲಾರಿಟಿ ಕೂಡ ಸಿಗುತ್ತೆ. ಸರಿಗಳೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.